ನಮಸ್ತೆ. ಭಾಗ 1 ಬಸಳೆ ಸೊಪ್ಪಿನಲ್ಲಿ ಮಾಡಿದಂಥ ಬಜ್ಜಿನ ನೋಡಿದ್ರಿ. ಇವತ್ತು ಭಾಗ 2ರಲ್ಲಿ ಬಸಳೆ ಸೊಪ್ಪಿಂದ ಮಾಡುವಂಥ ಬೋಂಡ ನೋಡೋಣ. ನೋಡಿ, ನಾವು ರೆಗ್ಯುಲರ್ ಆಗಿ ಬೋಂಡ ಮಾಡುವಾಗ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಕರಿತೀವಲ್ಲ, ಅದನ್ನೇ ಮೇಯ್ನಾಗಿ ಬಳಸ್ತೀವಿ. ಆದರೆ ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪಾಗಲಿ ಅಥವಾ ಕೊತ್ತಂಬರಿ ಸೊಪ್ಪಾಗಲಿ ಬಳಸ್ತಾನೆ ಇಲ್ಲ. ಅದರ ಬದಲಾಗಿ ನಾನು ಬಸಳೆ ಸೊಪ್ಪನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ತುಂಬ ವಿಭಿನ್ನವಾದ ರುಚಿಯನ್ನು ಕೊಡುತ್ತೆ, ಜೊತೆಯಲ್ಲಿ ಆರೋಗ್ಯಕರ ಕೂಡ ಹೌದು. ಹಾಗಾಗಿ ಬಸಳೆ ಸೊಪ್ಪನ್ನು ಬಳಸಿ ನಾವಿಲ್ಲಿ ಇವತ್ತು ಬೋಂಡನ ಮಾಡೋದು ಕಲಿಯೋಣ. ನೋಡಿ, ಈಸಿಯಾಗಿ ಈ ಥರ 4ರಿಂದ 5 ಎಲೆನ ಒಟ್ಟಿಗೆ ಸೇರಿಸ್ಕೊಂಡು ಆರಾಮಾಗಿ ಕಟ್ ಮಾಡ್ಕೋಬೋದು. ನಾನೀಗ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿ ಕೊಡುತ್ತೆ. ಮತ್ತು ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯನ್ನು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ 1 ಚಮಚದಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ಸಾಮಾನ್ಯವಾಗಿ ನಾವು ಬೋಂಡ ಮಾಡುವಾಗ ಏನೆಲ್ಲ ಸೇರಿಸ್ಕೊಳ್ತೀವೋ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ. ಇದಿಷ್ಟನ್ನು ಈಗ ಸೇರಿಸ್ಕೊಂಡು ಒಂದು ಬಾರಿ ಎಲ್ಲನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನೀರು ಹಾಕದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡೋದ್ರಿಂದ ನಮಗೆ ಗಂಟು ಬೀಳಲ್ಲ ಮತ್ತು ನೀರು ಹಾಕಿ ಕಲಿಸ್ಕೊಳ್ಳುವಾಗ ಅದು ಭಾಳ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಂಡಿದ್ದೀನಿ. ಬೋಂಡ ಆದಾಗ ಗೊತ್ತಲ್ಲ ನಿಮಗೆ, ಯೂಶ್ವಲಿ ಮಾಡೇ ಮಾಡ್ತೀವಿ. ಅದನ್ನು ನಾನಿಲ್ಲಿ ಕಾಯ್ದಿರೋವಂಥ ಎಣ್ಣೆಯಲ್ಲಿ ಸಣ್ಣ ಉಂಡೆಗಳನ್ನಾಗಿ ಬಿಟ್ಕೊಂಡು ನಾನಿಲ್ಲಿ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಜೋರಾಗಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಮೇಲೆ ಮಾತ್ರ ಅದು ಬಣ್ಣ ಬಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಯಾವಾಗಲೂ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ನನ್ನ ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳ್ತಾನೆ ಇರ್ತೀನಿ. ಸೊ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಎಲ್ಲವೂ ನಿಮಗೆ ಕುಕ್ಕಾದಾಗೆ ಕಾಣಿಸುತ್ತೆ, ಬಟ್ ಒಳಗಡೆಯಿಂದ ಚೆನ್ನಾಗಿ ಕುಕ್ ಆಗಿರಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಬೇಯಿಸ್ಕೊಂಡು ಇಲ್ಲಿ ರೆಡಿಯಾಗಿದೆ. ಅದಕ್ಕೆ ಹಾಗೇ ತಿನ್ಬೋದು, ಆದರೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ನಾನು ಸ್ವಲ್ಪ ಕೆಚಪ್ಪನ್ನು ಇಟ್ಟಿದ್ದೀನಿ. ಕೆಚಪ್ ಜೊತೆ ತಿನ್ಬೋದು, ಆದರೆ ಹಾಗೇ ತಿಂದು ಅದರ ಸ್ವಾದನ ನೀವು ಅನುಭವಿಸಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗಿದೆಯಾ, ಏನು ವ್ಯತ್ಯಾಸ ಕಾಣಿಸ್ತು ಸಬ್ಸಿಗೆ ಸೊಪ್ಪಲ್ಲದೆ ನಾವಿಲ್ಲಿ ಬಸಳೆ ಸೊಪ್ಪು ಬಳಸ್ಕೊಂಡು ಮಾಡಿದಾಗ ಅಂತ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.